ಮುಳಬಾಗಿಲು ತಾಲೂಕಿನ ಚಮಕಲಹಳ್ಳಿ ಗ್ರಾಮದ ಹಾಲಿನ ಡೈರಿಯ ವ್ಯವಹಾರದಲ್ಲಿ ರೈತರಿಗೆ ಮೋಸವಾಗಿದೆ. ಏನ್ ಮೋಸ ಅಂತೀರಾ? ಡೈರಿಯ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಸುಮಾರು ದಿನಗಳಿಂದ ರೈತರ ಹಾಲಿಗೆ ಕೊಡುತ್ತಿದ್ದ 4-5 ರೂಪಾಯಿ ಬೋನಸ್ ಹಣವನ್ನ ಅವರ ಹೆಂಡತಿ ಉಳಿತಾಯ ಖಾತೆಗೆ ಜಮಾ ಮಾಡುವ ಮೂಲಕ ರೈತರನ್ನ ವಂಚಿಸಿದ್ದಾರೆ ಎಂದು ಗ್ರಾಮಸ್ಥರು ಮತ್ತು ಷೇರುದಾರರು ಆರೋಪಿಸಿದರು. ಈ ಪ್ರಕರಣವನ್ನ ಗ್ರಾಮಸ್ಥರು ಬಯಲಿಗೆ ಎಳೆಯುತ್ತಿದ್ದಂತೆ ಕ್ಯಾಂಪ್ ಕಚೇರಿಯಿಂದ ಅಧಿಕಾರಿಗಳು ದಿಢೀರಂತ ಗ್ರಾಮಕ್ಕೆ ಭೇಟಿ ಕೊಟ್ಟು ಕಾರ್ಯದರ್ಶಿ ಮಂಜುನಾಥ್ ಅವರನ್ನ ವಿಚಾರಿಸಿದಕ್ಕೆ ಅವರು ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಕೆಲಸಕ್ಕೆ ಡೈರಿ ಆವರಣದಲ್ಲೇ ರಾಜೀನಾಮೆ ಕೊಟ್ಟು ನಿರ್ಗಮಿಸಿದ್ದಾರೆ. ಈ ಸಂಬಂಧ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅವರ ಕೊಟ್ಟ ಮಾಹಿತಿ ಎಲ್ಲಿದೆ ನೋಡಿ. ಹಾಗೆ ಗ್ರಾಮದ ಹಾಲು ಹಾಕುವ ಮಹಿಳೆಯರು ಕೂಡ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾಧ್ಯಮದ ಮುಂದೆ ಅವರ ನೋವನ್ನ ತೋಡಿಕೊಂಡಿದ್ದಾರೆ. నేను దినానికి పొద్దున్నే 25 మాంసాలు దినానికి 50 లీటర్లు పాలేస్తా ఉంటాయి. నాకంతా నెలకి 4 రూపాయలు దుడ్లు పడింది. 350 లీటర్లు 450 లీటర్లు మిగిలిన లీటర్లు దానికి అడిగితే మీరు ఆఫీస్లో అడగండి అంటాడు. పాలేహిండేది ఎవరికి సార్? మేము పాలేహిండేది ఇడతానే మాట్లాడితే ఇట్లా ఇచ్చేస్తాను. మంజునాథ్ మీ సెక్రటరీ పేరు మంజునాథ్. మీరు అడిగింది మంజునాథ్నేనా? అడిగితే ఏం చెప్తాడా? పోయి ఆఫీస్లో అడగండి అంటాడు. యా ఆఫీసా? ముల్బాగుల్లో పోయి ఆఫీస్లో అడగండి అంటాడు సార్. ఇలా ఈడేసిండేది లెక్క ఈడు కదా వేయాల్సింది. దానికి మాట్లాడితే మీరు ఆఫీస్లో అడగాలి, నన్ను అడగకూడదు ఉంటారు. ఎన్ని దినాలు ఇంకా నడుస్తా ఉంది ఇది? ఇప్పుడు సంవత్సరం నుంచి సార్, సంవత్సరం నుంచి సెక్రటరీగా అయిండేది 12 ఏళ్ళ నుంచి అయిండాడు. సంవత్సరం నుంచి మేము ఇట్లా అడుగుతా ఉంటే ఇదే ఇప్పుడు వాళ్ళ భార్య వాళ్ళ అకౌంట్ పోయింది. దాని ಬಗ್ಗೆ అడిగితే పాలేహే ఉండలేదు, ఏంటమ్మంటారు. ఇప్పుడు 3 నెలల నుంచి వేస్తా ఉన్నారు, లేదని చెప్పలే. దీనికి ముందు పాలేహిండి లేదు, ఏంటని ఉంటాను. నీకు ఎంత పడిందో చెప్పు నీకు ఎంత పడింది. ఎన్నేళ్ళ నుంచి పాలేస్తాను చెప్పు. మీకేమి సమస్య ఏమి రాలేదు? మీకు బోనస్ మీకు లేదు. ఎన్ని దినాలు ఇప్పుడే కొట్టేస్తాడు సార్. ఇన్నేళ్ళ నుంచి ఇప్పుడు డైరీలో లాభమే లేదంట. ఒకవేళ ఇంత ఇచ్చేసిన డైరీకి ఉపయోగం చేసిండవా? లేదు కదా. ఇప్పుడు 4 రూపాయల బిల్లులు కూడా నువ్వు ఇది ఎక్కువ ఉండవు ఇచ్చేసుకున్నావు అనుకో, దాని ಬಗ್ಗೆ నేను ఈ కిటికీలు చేపించిండా, వాకిల్ డోర్ చేపించిండా, లేదా డైరీకి ఏమన్నా ఉపయోగం చేయండి వాళ్ళ నీ అకౌంట్ కి ఎట్లా వేసుకుంటావు? క్వాలిటీ లేదు అని చెప్తున్నారా సార్? క్వాలిటీ లేకుంటే మా క్వాలిటీ రానప్పుడు వాళ్ళ అకౌంట్ పై క్వాలిటీ ఎట్లా వస్తుంది? పాల వేయకుంటే దుడ్లు వాళ్ళ అకౌంట్ కి ఎట్లా వేస్తారు? మాకే పరిష్కారం కావాలి. ఏడ్చుకోండి, ఎంత బాగా ఏడ్చుకోందో మాకు తెలుసు. ಸೆಕ್ರೆಟರಿ ಆ ಥರ ಹೇಳ್ತಾರೆ. ಹೋಗಲ್ಲಿ ಮಾತಾಡ್ಕೊಂಡು ನಮ್ಮ ಮುಂದೆ ನೀವು ಕೇಳೋದು ಅಂತ ಹೇಳ್ತಾರೆ. 700-500 ಮೇಲೇನೆ ಹಾಕಿದ್ದೀನಿ. ನಾನು ಬರ್ತಾ ಇರೋದು 1000 ಲೀಟ್ರು 700-500 ಲೀಟ್ರ್ ಹಾಕಿದ್ದೀನಿ. ವರ್ಷನೂ ನಾವು ಅದರಲ್ಲೇ ಬದುಕೋದು. ನಾವು ಬರೋದು ಮಾತ್ರ 200 ಲೀಟ್ರ್ ಮಾತ್ರ, ಇದೆಲ್ಲ ಬರೋದ. ನನ್ನ ಇದು ಬೇಕು ಸರ್, ನಾನು ಅಷ್ಟೇ ಮಾತಾಡೋದು. ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ? ವರ್ಷಕ್ಕೆ 700 ಲೀಟ್ರ್ ಹಾಕೋದ ನೀವು? ವರ್ಷಕ್ಕೆ ಹಾಕೋದಲ್ಲ, ಹಾಲು ಒಂದೇ ತರ ಆಗಲ್ಲ. ನಾವು ಇದಾದ್ರೆ 3 ತಿಂಗಳೇ ಹಾಲು ಹಾಕೋದು. ಪ್ರತಿ ವರ್ಷ 500-700 1000 ಲೀಟ್ರ್ ಹಿಂಗೆ ಹಾಕಿದ್ದೀನಿ ನಾನು. ತಿಂಗಳಿಗೆ ಹಂಗೆ ಹಾಕಿದ್ದೀನಿ. 300 ಲೀಟ್ರ್ ಮೇಲೇನೆ ಹಾಕಿದ್ದೀನಿ. ನಾನು ಪ್ರತಿ ವರ್ಷ ಬರ್ತಾ ಇರೋದು 200 ಲೀಟ್ರ್ ಮಾತ್ರ, ಜಾಸ್ತಿ ಬರ್ತಾ ಇಲ್ಲ. ಸೇರಿ ನೆಲಕ್ಕೆ 3 ಲೀಟರ್ಗೆ నాకు ఇప్పించాలి. బోనస్ ఇప్పించలే. 1 రూపాయి అది అడిగితే ఆఫీస్లో అడగమంటే ఆఫీస్లో పోయి 1 రూపాయలు అడిగితే మాకు మేము చదివింట్లే, మాకు తెలిసేలా అట్లా కాదు. ఇట్లాంటి ఆడవాళ్ళు ವ್ಯಾಪಾರ ಲಾಭ 37,654 ರೂಪಾಯಿ, 33,200 ರೂಪಾಯಿ ಹೋದ್ರೆ
ನಮಗೆ ಲಾಭ ಬಂದಿರೋದು 4,454 ರೂಪಾಯಿ ಅಷ್ಟು ಮಾತ್ರ ಉಳಿಕೆ ಇದೆ. ಏನು ಈ 3 ತಿಂಗಳಲ್ಲಿ ಮಾತ್ರ. 3 ತಿಂಗಳಲ್ಲಿ ಆಡಿಟ್ ಮಾಡಿಸ್ತಾರೆ. ಆಡಿಟ್ ರಿಪೋರ್ಟ್ ಬಂದ್ಮೇಲೆ ಒಂದು ವರ್ಷಕ್ಕೆ 67,000 ಇತ್ತಲ್ಲ, 67,000 ಇನ್ಕಮ್ ಇತ್ತಲ್ಲ ಡೈರಿಕ, ಅದೆಲ್ಲೋ ದುಡ್ಡು ಸಾರ್ ಬಂದಿರೋದು ಇವಾಗೆಲ್ಲ ಸ್ವಾಮಿ, ಅದು ಮಾಡಿಸ್ಬೇಕಿತ್ತು ಹಳೆ అందరినీ ఉట్టేసి ఓటు ఉంది. ಇಲ್ಲಿರುವಂಥ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟಿದ್ರು, ಏನೋ ನಮಗೆ 5 ರೂಪೀಸ್ ಕರೆಕ್ಟಾಗಿ ಬರ್ತಾ ಇಲ್ಲ, ಮತ್ತು ಆರ್ ಬಿಲ್ಲು ಕರೆಕ್ಟಾಗಿ ನಮಗೆ ರೇಟ್ ಸರಿ ಕೊಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅದ್ರ ಬಗ್ಗೆ ನಾವು ಪರಿಶೀಲಿಸಿಲ್ಲ. ಈಗ ನಾವೇನಂದ್ರೆ ಈಗ ಸುಮಾರು 6 ತಿಂಗಳಿಂದ ನಾವು ಲೆಕ್ಕ ತಗೊಂಡಿದ್ದೀವಿ. 6 ತಿಂಗಳ ಪ್ರಕಾರ ಕೆಲವೊಂದು ಸಮಸ್ಯೆ ಕಂಡು ಬಂದಿದೆ 5 ರೂಪೀಸ್ ವಿಚಾರದಲ್ಲಿ. ಈಗ ಅವರು ಇವಾಗ ನಾನು ಹಾಕ್ತಾ ಇದ್ರೆ ನನಗೆ ಹಾಕ್ತಿದ್ರು, ಅದು ಬಿಟ್ಟು ಅವ್ರು ಬೋಂಗ್ ಹಾಕಿರೋದು ಇಲ್ಲ ಬೇರೆಗೆ ಹಾಕಿರೋದು ಆ ಥರ ಆಗಿದೆ. ಸೊ ಅದು ನಾವೀಗ 6 ತಿಂಗಳು ಮಾತ್ರ ತಗೊಂಡಿರೋದು. ಈ 5 ವರ್ಷದ ನಾವು ತೊಗೊತೀವಿ. 5 ವರ್ಷ ತಗೊಂಡ್ಬಿಟ್ಟು ಅದೇನು ಅಮೌಂಟ್ ಏನು ಡಿಫ್ರೆನ್ಸ್ ಇದೆಯೋ ಅದನ್ನು ಆದಷ್ಟು ಬೇಗ 1 ವೀಕ್ ಒಳಗೆ ಸಂಘಕ್ಕೆ ಮತ್ತೆ ವಾಪಸ್ ಕಟ್ಟಂಗೆ ನಾವು ಅದನ್ನು ಮಾಡ್ಕೊಡ್ತೀವಿ. ಜೊತೆಗೆ ನೆಕ್ಸ್ಟ್ ನಮ್ಮ ಸೂಪರ್ವೈಸರ್ ಈಗ ಚಾರ್ಜ್ ತಗೊಂಡಿರೋದು 1 ವಾರ ಆಯಿತು. ನೆಕ್ಸ್ಟ್ ಪ್ರತಿ ಮೀಟಿಂಗಲ್ಲೂ ನಾವು ಕರೆಕ್ಟಾಗಿ 5 ರೂಪೀಸ್ ಏನಿದೆ ಅದನ್ನು ನೋಟಿಸ್ ಬೋರ್ಡ್ ಹಾಕಬೇಕು. ಆರ್ ಬಿಲ್ ಎಷ್ಟು ಬರುತ್ತೋ ಅದನ್ನು ನೋಟಿಸ್ ಬೋರ್ಡ್ ಹಾಕಬೇಕು. ಫೀಲ್ಡ್ ಅಷ್ಟೇ ಏನೇನು ಲೆಕ್ಕ ಇದೆ ಪ್ರತಿಯೊಂದು ನೋಟಿಸ್ ಬೋರ್ಡ್ ಹಾಕ್ಬೇಕಂತೇಳಿ ನಾವು ತಿಳಿಸ್ಕೊಟ್ಟಿದ್ವಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಆಗಸ್ಟ್ 1ನೇ ತಾರೀಕು ನಾವು ಮೀಟಿಂಗ್ ಕರ್ತೀವಿ. ಅದೇನು ಅಮೌಂಟ್ ಡಿಫ್ರೆನ್ಸ್ ಇದೆಯೋ ಅದನ್ನು ಮತ್ತೆ ವಾಪಸ್ ಸಂಘ ಕಟ್ಟಿಸ್ತೀವಿ. ಈ ಸಮಸ್ಯೆ ಬಂದಿದ್ದಲ್ಲಿ 5 ರೂಪೀಸ್ದು ಕರೆಕ್ಟಾಗಿ ಹೋಗ್ತಾ ಇಲ್ಲ ಒಂದು, ಮತ್ತು ಜೊತೆಗೆ ಆಲ್ ಬಿಲ್ಲು ರೇಟ್ ಕಮ್ಮಿ ಕೊಡ್ತಾ ಇದೆ ಅಂತೇಳಿ ನಾವು ಆಲ್ ಬಿಲ್ ಪರಿಶೀಲನೆ ಮಾಡಿದ್ವಿ. ಮಿನಿಮಮ್ ರೇಟ್ ಕೊಡ್ತಾ ಇದ್ದಾರೆ 34 15 ಬೇಸ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಈಗ ಕಂಪ್ಯೂಟರ್ ಇದೆ, ನೆಕ್ಸ್ಟ್ ಫ್ಯಾಟ್ ಬೇಸಿಸ್ ಮೇಲೆ ನಾವು ಕೊಡ್ತೀವಿ. ಅದು ಏನು ಕ್ವಾಲಿಟಿ ಬರುತ್ತೋ ಅದು ರೇಟ್ ಕೊಡೋಂಗೆ ನಾವು ಅದನ್ನು ನೆಕ್ಸ್ಟ್ ಈ ವೀಕ್ ಒಳಗೆ ಅದನ್ನು ರೆಡಿ ಮಾಡಿಸ್ತೀವಿ. ಈಗ ಆಫೀಸ್ಗೆ ಅವ್ರು ಬಂದಿದ್ರಂತಲ್ಲ ಸರ್, ಈ ಥರ 5 ರೂಪೀಸ್ ಬೋನಸ್ ಬಂದಿಲ್ಲ ನಮಗೆ, ನಮ್ಮ ಸೆಕ್ರೆಟರಿ ಬಂದಿಲ್ಲ ಅಂತಲ್ಲ, ಬಂದಿರೋದು ಕಮ್ಮಿ ಬಂದಿದೆ ಇದೇನೋ ನೋಡಿ ಸರ್ ಅಂದಾಗ ಡಿಫ್ರೆನ್ಸ್ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದು. ಅದೇ ನೀವು ಅದನ್ನು ಸರಿಯಾಗಿ ನೋಡಲಿಲ್ಲ ಅಂತ ಅವರು ಲೇಡೀಸ್ ಅವ್ರು ಹೇಳ್ತಿದ್ದಾರೆ, ರೈತರು. ನಾವು ನೋಡಿದ್ದಕ್ಕೆ ನಾವು ಇದು ಮಾಡ್ತಿರೋದು. ಅಲ್ಲ, ಅವ್ರು ಹೇಳಿದ್ದೇನೆಂದರೆ ನಾವು ನಮ್ಮ ಸೆಕ್ರೆಟ್ರಿನ ಕೇಳಿದ್ರೆ 5 ರೂಪೀಸ್ 4 ರೂಪೀಸ್ ಬೋನಸ್ಸು ಆಫೀಸ್ಗೆ ಹೋಗಿ ಕೇಳಿ ಅನ್ನೋದು. ಆಫೀಸ್ಗೆ ಹೋದರೆ ನಮ್ಗೆ ಅಲ್ಲಿ ಗೊತ್ತಿಲ್ಲ, ಕೇಳಿದ ತಕ್ಷಣ ಅಲ್ಲೇ ಹೋಗಿ ಕೇಳ್ರಮ್ಮ ನೀವು ಬರುತ್ತೆ, ನಾವು ಕೊಟ್ಟು ಕಳಿಸಿದ್ವಿ ಅಂತ. ಅದನ್ನು ನೀವು ಒಂದು ಸರ್ತಿ ಆದರೂ ಇಲ್ಲಿ ಬಂದು ಪರಿಶೀಲನೆ ತಿಂಗಳ ಬರಲ್ಲ ಅದು. ಸರ್ಕಾರ ಯಾವಾಗ ರಿಲೀಸ್ ಮಾಡುತ್ತೋ ಅದು ಬರುತ್ತೆ. 6 ತಿಂಗಳು ಇಲ್ಲ 1 ವರ್ಷ. ಈಗ ಜನರಲ್ ಅವರಿಗೆ ಏಪ್ರಿಲ್ ವರೆಗೂ ಬಂದಿದೆ, ಮೇ ಜೂನ್ ಬಾಕಿ ಇದೆ. ನಾವು ಸರಿ ಜನರಲ್ಗೆ ಏಪ್ರಿಲ್ ಬಂದಿದೆ, ಅಲ್ಲ ಜನರಲ್ಗೆ ಮಾರ್ಚ್ ವರೆಗೂ, SC ST ವರೆಗೂ ಏಪ್ರಿಲ್ ವರೆಗೂ ಬಂದಿದೆ. ಈಗ ಜನರಲ್ಗೆ ಇನ್ನು 3 ತಿಂಗಳು ಬಾಕಿ ಇದೆ, ಮತ್ತೆ SC ST ಇನ್ನು 2 ಮಂತ್ಸ್ ಬಾಕಿ ಇದೆ. ಅದು ನಮಗೆ ತಿಂಗಳ ಬರಲ್ಲ. ಗೌರ್ಮೆಂಟ್ ಯಾವ ರಿಲೀಸ್ ಮಾಡುತ್ತೋ ಆಗ ಬರುತ್ತೆ. ಈಗ ಆಲ್ರೆಡಿ ಗೌರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಮಾಡಿದ್ದಾರೆ, ಇನ್ನೊಂದು 2 ಮಂತ್ಸ್ ಬಾಕಿ ಇದೆ. ಸೊ ಅದು ನೆಕ್ಸ್ಟ್ ನಿಮ್ದು ಮಂತಲ್ಲಿ ಬರ್ಬೋದು, ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿರೋ ಸೆಕ್ರೆಟ್ರಿ ಸ್ವಲ್ಪ ಇಲ್ಲಿರೋ ಸೆಕ್ರೆಟ್ರಿ ನಮಗೆ ರೈತರಿಗೆ ಹಾಲು ಹಾಕೋರಿಗೆ ಸ್ಪಂದಿಸಿಲ್ಲ ಅಂತ ಗಲಾಟೆ ಆಗ್ತಾ ಇರೋದು. ಅವರು ಟೈಮ್ ಸ್ಪಂದಿಸ್ತಾ ಇದ್ರೆ ಇಷ್ಟು ಗಲಾಟೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಿಮಗೂ ನಮ್ಮ ಕ್ಯಾಂಪ್ ಆಫೀಸ್ಗೂ ಇದಕ್ಕೂ ಒಳ್ಳೆ ಸಂಪರ್ಕ ಇರಬೇಕು. ಅವರೇ ತಾನೇ ಇರೋದು ಸೇತುವೆ ಥರ. ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಒಂದು ಸರ್ತಿ ಕೇಳಿದ್ರೆ ಸರ್? ಬಂದಿರೋದು ಮೊನ್ನೆ ಕಂಪ್ಲೀಟ್ ಬಂದರೆ ಒಂದು 15 ದಿವಸ 17ನೇ ತಾರೀಕು ಲೆಟರ್ ಕೊಟ್ಟಿರೋದು. ಅಂದ್ರೆ 5 ವರ್ಷದಿಂದ ಏನು ಬಂದಿಲ್ಲ, ಕರೆಕ್ಟಾಗಿ ನಡೀತಾ ಇದೆ. 14ನೇ ತಾರೀಕೆ ಲೆಟರ್ ಕೊಟ್ಟಿರೋದು. ನಮಗೆ 14ನೇ ತಾರೀಕು ಕಂಪ್ಲೇಂಟ್ ಬಂತು. ತಿರುಗಿ ನಾವು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಮೀಟಿಂಗಲ್ಲಿ ಏನೋ ಸ್ವಲ್ಪ ಗಲಾಟೆ ಆಯಿತು. ನೆಕ್ಸ್ಟ್ ಆಯ್ತು ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲ ಲೆಕ್ಕ ನೋಡ್ಬಿಟ್ಟು ಒಂದು ಕಮಿಟಿ ಮೀಟಿಂಗ್ ಮಾಡೋ ಅಂತೇಳಿ ಇವತ್ತು ಕಮಿಟಿ ಮೀಟಿಂಗ್ ಮಾಡಿರೋದು. ಇವತ್ತು ನಾವು ನೋಡಿದ್ವಿ, ಒಂದು ವ್ಯತ್ಯಾಸ ಕಂಡು ಬಂದಿದೆ. ಆ ವ್ಯತ್ಯಾಸ ಸರಿಸ್ಕೊಳ್ಳೋಕೆ ನಾವು 1 ವಾರ ಟೈಮ್ ಕೊಟ್ಟಿದ್ವಿ. 1 ವಾರದೊಳಗೆ ಅದು ಸರಿಪಡಿಸ್ತೀವಿ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ, ಸೆಕ್ರೆಟರಿ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನು ಕ್ಲಿಯರ್ ಆದ ತಕ್ಷಣ ಅವ್ರನ್ನ ಈಗ ಇವತ್ತೇ ಅವ್ರನ್ನ ಚೇಂಜ್ ಮಾಡಿಬಿಟ್ಟು ಬೇರೆ ತಾತ್ಕಾಲಿಕವಾಗಿ ಒಬ್ಬರನ್ನ ಹಾಕೊಳ್ತೀವಿ. ಅಂದ್ರೆ ಇವತ್ತಿಂದ ಡೈರಿ ನಡೀತದೆ ಯಥಾವತ್ತಾಗಿ. ಯಾಕಂದ್ರೆ ರೈತರಿಗೆ ಹಾಲು ಅವ್ರಿಗೆ ತೊಂದರೆ ಆಗುತ್ತೆ. ಡೈರಿ ನಾನಿರಲಿ ಇವ್ರಿರ್ಲಿ ಯಾರಿದ್ರು ನಡೀತದೆ. ಸರಿ, ನಾನು ಸೆಕ್ರೆಟರಿ ಕೇಳಿದೆ, ಏನು ಪ್ರಾಬ್ಲಮ್ ಇಲ್ಲ, ಈ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಅದು ಸ್ವಲ್ಪ ಆಡಿಟ್ ಮಾಡಿಸ್ಬೇಕು, ಮಾಡಿಸ್ತಾ ಇದ್ವಿ. ಮಾಡಿದ್ಮೇಲೆ ಮೀಟಿಂಗ್ ಇಟ್ಕೊಂಡು ಅಂತ ಹೇಳಿದ್ರು. ಸರಿ ಅಂತ ಅವರು ಸೂಪರ್ವೈಸರ್ ಫೋನ್ ಮಾಡಿದ್ರು. ಸರ್ 1-2 ದಿವಸ ನನಗೆ ಸ್ವಲ್ಪ ಇದಿಲ್ಲ, ಮತ್ತು 1-2 ದಿವಸ ಮುಂಚೆಗೆ ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಯಿತು ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ಹೇಳಿದರು. ಮತ್ತು ಇವಾಗ ಮೀಟಿಂಗ್ ಇಟ್ಕೊಂಡು ಮೀಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ಸರಿ ಮಾಡೋಣ ಅಂತ ಹೇಳ್ತಾಯಿದ್ರು.
ಅಷ್ಟೊತ್ತಿಗೆ ಸೆಕ್ರೆಟರಿ ನಾನು ಇರಲ್ಲಪ್ಪ, ನಾವು ಬೇರೆಯವರು ಟೈಮ್ ಇಟ್ಕೊಳ್ರಿ ಅಂತಂದ್ರೆ ಅದಕ್ಕೋಸ್ಕರ ಇದು ಮಾಡ್ತೀನಿ. ನಿಮ್ಗೆ ಗೊತ್ತಿಲ್ವಾ ಸರ್ ಮೊದಲೇ ಈ ಥರ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಅಂತ? ಅಲ್ಲ, ನಾವು ಬಂದು 3 ತಿಂಗಳೇ ಆಗಿದೆ. 3 ತಿಂಗಳಿಂದ ಗೊತ್ತಾಗ್ತಾ ಇದೆಯಾ? 3 ತಿಂಗಳಿಂದ ಇವಾಗ ಸ್ವಲ್ಪ ಒಂದೊಂದೇ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಇದೆ, ಹಿಂಗೆ ಪ್ರಾಬ್ಲಮ್ ಇದೆ, ಎಲ್ಲ ಸರಿ ಮಾಡ್ತಾ ಇದ್ವಿ, ಒಂದೊಂದೇ ಸರಿ ಮಾಡ್ತಾ